ಹಂಗೆ ಓಕೆ ಸರಿ ಅಣ್ಣ. ದೇವಸ್ಥಾನದ ಧರ್ಮಶ್ರೀ ಮಂಡಳಿ ಅಧಿಕೃತವಾಗಿ ಚಾಲನೆ ಆಗಿದೆ. ಇವತ್ತು ನಮ್ಮ ಎಲ್ಲ ಸದಸ್ಯರಿಗೆ ನಮಗೆ ಅವಿರೋಧವಾಗಿ ಆಯ್ಕೆ ಮಾಡೋಂಥ ಇದನ್ನು ಕೊಟ್ಟಿದ್ದಾರೆ. ಹಾಗೂ ನಾವು ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲ ಸಂಪಡಬೇಕು ಅನ್ನೋದೊಂದು ನಾವು ಹೇಳ್ಕೊಂಡಿದ್ದೀವಿ ಸರ್. ಫಸ್ಟು ಆರ್ಚ್ ಆಗಬೇಕು, ಬೆಳ್ಳಿ ತೀರ ಆಗಬೇಕು, ನಮ್ಮ ಒಂದು ಅವಧಿನಲ್ಲಿ ಕೆಲವು ಶೌಚಾಲಯಗಳಾಗಬೇಕು, ಇಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂದ್ಬಿಟ್ಟು ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ ಸರ್. ಅದು ನಮಗೆ ನಮ್ಮ ಸದಸ್ಯರು ಎಲ್ಲರೂ ಒಟ್ಟುಗೂಡಿ ಮಾತಾಡಿದ್ದೀವಿ. ಇವತ್ತು ಮತ್ತಿಂದ ಮಾತಾಡಿದ್ದೀವಿ ಅಭಿವೃದ್ಧಿ ಮಾಡಬೇಕು ಅಂತ. ಸ್ವಲ್ಪ ತೊಡಕಾಗಿ ಒಂದು 8 ತಿಂಗಳಿಂದ ಕಾಲಾವಕಾಶಗಳು ಸಿಗದೆ ಇದಾಯಿತು. ಇವತ್ತು ಆ ಕಾಲಾವಕಾಶ ಕೂಡಿದೆ, ನಾವು ಮಾಡೋಕ್ಕೆ ಪ್ರೇರಣೆ ಮಾಡ್ತಾಯಿದ್ದೀವಿ ಸರ್. ನಮಗೆ ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಮಾದೇವಪ್ಪನವರು, ನಮ್ಮ ದರ್ಶನ್ ಧ್ರುವನಾರಾಯಣವರು, ಹೀಗೆ ಯತೀಂದ್ರ ಸಾಹೇಬ್ ಈಗ ಮಂತ್ರಿಗಳಾಗಿದ್ದಾರೆ, ಯುವಕರಿದ್ದಾರೆ, ನಮ್ಮ ಸುನೀಲ್ ಬೋಸ್ ಅವರು ಎಲ್ಲ ಯುವಕರು ಇರೋದ್ರಿಂದ ನಮಗೆ ಅವಕಾಶಗಳು ಜಾಸ್ತಿ ಇದೆ ಸರ್. ಈಗ ಮಾಡೋಕ್ಕೆ ನಮಗೆ ಅಧಿಕಾರ ಇರೋದ್ರಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶಗಳಿದೆ ಸರ್. ಏನೋ ಆದಷ್ಟು ನಾವು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಇಷ್ಟೇ ನಮ್ಮ ಕೋರಿಕೆ ಅಷ್ಟೇ. ಸ್ವಚ್ಛತೆ ಆಗಬೇಕು, ಬಂದು ಭಕ್ತಾದಿಗಳಿಗೆ ನೀಟಾಗಿ ಎಲ್ಲ ವ್ಯವಸ್ಥೆ ಆಗಬೇಕು, ಅನುಕೂಲ ಆಗಬೇಕು, ಅದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿದೆ ಸರ್. ಅಧ್ಯಕ್ಷರಾಗಿ ತಗೊಳ್ಳಿ, ಅವ್ರು ಎಲ್ಲೋದವರು ಇಲ್ಲೇ ಹೇಳ್ತಾರೆ.